ಇವನು ಗೋಲು ಅಂತ ಮೈನಾ ಹಕ್ಕಿಯ ಮಗ. ಮೈನಾ ಹಕ್ಕಿ ತನ್ನ ಮಗನಿಗೆ ಒಳ್ಳೆಯ ಬುದ್ಧಿ ಸಂಸ್ಕಾರಗಳನ್ನ ಕಲಿಸಿದ್ಲು. ನೋಡು ಗೋಲು, ನಮ್ಗೆ ಸಾಧ್ಯವಾದಷ್ಟು ನಾವು ಬೇರೆಯವರಿಗೆ ಸಹಾಯ ಮಾಡಬೇಕು, ಹೊರತಾಗಿ ಯಾರಿಗೂ ಕಷ್ಟ ಕೊಡೋದಕ್ಕೆ ಹೋಗ್ಬಾರ್ದು. ನೀನು ನೀರಿನಲ್ಲಿ ತೇಲಿ ಹೋಗ್ತಿದ್ದ ಆ ಇರುವೆನ ನೋಡಿ ಸುಮ್ಮನೆ ನಿಂತ್ಕೊಂಡಿದ್ದೀಯಾ ಅಲ್ವಾ? ಅದರ ಬದಲಾಗಿ ನೀನು ಅದನ್ನ ನೀರಿನಿಂದ ಕಾಪಾಡಬಹುದಿತ್ತು, ಅದಕ್ಕೆ ಸಹಾಯನ ಮಾಡ್ಬೋದಿತ್ತಲ್ವಾ? ಅದಕ್ಕೆ ಗೋಲು ಅಮ್ಮನ ಹತ್ರ ಹೇಳ್ತಾನೆ, ಅಮ್ಮ, ಆ ಇರುವೆ ನಾನು ಬಡವ ಅಂತ ಎಲ್ಲರ ಹತ್ತಿರ ಹೇಳಿ ಕೇಳಿ ಮಾಡಿತ್ತು, ಅದಕ್ಕೆ ಅದನ್ನ ಕಾಪಾಡಲಿಲ್ಲ. ಅದಕ್ಕೆ ಅಮ್ಮ ಹಕ್ಕಿ ಹೇಳ್ತಾಳೆ, ಆ ಥರ ಎಲ್ಲ ಮಾಡಬಾರ್ದು ಗೋಲು. ಆ ಇರುವೆ ಹೇಳಿದ್ರಲ್ಲಿ ತಪ್ಪೇನಿದೆ? ನಿಜವನ್ನೇ ಹೇಳಿದೆ ಅಲ್ವಾ? ನಾವು ಬಡವ್ರೆ, ನಮ್ಮ ಬಡತನದಿಂದಲೇ ಯಾರೂ ನನ್ನನ್ನು ಆಟ ಆಡೋದಕ್ಕೆ ಹತ್ತಿರ ಸೇರಿಸ್ತಾ ಇಲ್ಲ. ನಾನೇನು ತಪ್ಪು ಮಾಡಿದ್ದೀನಿ? ಅಮ್ಮ, ಬಡತನ ಅನ್ನೋದು ನಮಗೆ ಶಿಕ್ಷೆನಾ? ಕಾಡಿನಲ್ಲಿರೋ ಎಲ್ಲ ಹಕ್ಕಿಗಳು ಹೇಳ್ತಾರೆ, ಆ ಜಗ್ಗು, ಮುನ್ನ ಎಲ್ಲರೂ ಹೇಳ್ತಾರೆ ನೀನು ಬಡವ, ನಮ್ಮ ಜೊತೆ ಆಟ ಆಡೋದಕ್ಕೆ ಬರಬೇಡ ಅಂತ. ಅಮ್ಮ, ನಿಂಗೆ ಗೊತ್ತಾ, ಅವರು ಆ ಥರ ಎಲ್ಲ ಹೇಳುವಾಗ ನನಗೆ ಎಷ್ಟು ಅಳು ಬರುತ್ತೆ ಅಂತ. ನನಗೆ ಯಾರೂ ಸ್ನೇಹಿತರಿಲ್ಲ. ಅಮ್ಮ ಹಕ್ಕಿಗೆ ಮಗನ ನೋವು ಅರ್ಥ ಆದರೂ ಅದು ಕಟು ಸತ್ಯ ಆಗಿತ್ತು. ಅವಳು ಮಗನನ್ನ ಸಮಾಧಾನ ಪಡಿಸ್ತಾ ಹೇಳ್ತಾಳೆ, ನಿನಗೆ ಸ್ನೇಹಿತರಿಲ್ಲ ಅಂತ ಯಾಕೆ ಬೇಜಾರು ಮಾಡ್ಕೊಳ್ತೀಯಾ? ನಮ್ಮ ಸುತ್ತಮುತ್ತ ಎಷ್ಟೊಂದು ಗಿಡ ಮರಗಳಿವೆ, ಅವುಗಳ ಜೊತೆ ಮಾತಾಡ್ತಾ ಆಟ ಆಡ್ತಾ ಖುಷಿ ಪಡು, ಆವಾಗ ನಿನಗೆ ಯಾರು ಬೇಜಾರು ಮಾಡಲ್ಲ. ಗೋಲಿಗೆ ಅಮ್ಮ ಹಕ್ಕಿಯ ಮಾತು ಕೇಳಿ ಹೌದಲ್ವಾ ಅನ್ನಿಸಿತ್ತು. ಹೀಗೆ ದಿನಗಳು ಉರುಳ್ತಾ ಇದ್ವು. ಗೋಲು ಒಂದು ಚಿಕ್ಕ ಗಿಡದ ಹತ್ರ ಮಾತಾಡ್ತಾ ಇದ್ದ. ಗೆಳೆಯ, ನೀನು ನನ್ನ ಥರಾನೇ ಚಿಕ್ಕವನು, ನೀನು ನನ್ನ ಜೊತೆ ಆಟ ಆಡೋದಕ್ಕೆ ಬರ್ತೀಯಾ? ಅಷ್ಟೊತ್ತಿಗೆ ಜೋರಾಗಿ ಕಿರ್ಚಿಕೊಂಡ ಸದ್ದು ಕೇಳಿಸುತ್ತೆ. ಗೋಲು ಕೂಡ್ಲೆ ವೇಗವಾಗಿ ಸದ್ದು ಬಂದ ಕಡೆಗೆ ಹಾರಾಡ್ತಾನೆ. ಅಲ್ಲಿ ನೋಡಿದ್ರೆ ಜಗ್ಗು ನದಿ ನೀರಿನಲ್ಲಿ ಮುಳುಗ್ತಾ ಇದ್ದ. ತನ್ನ ಜೀವ ರಕ್ಷಣೆಗೋಸ್ಕರ ಸಹಾಯಕ್ಕಾಗಿ ಕೂಗ್ತಾ ಇದ್ದ. ಗೋಲು ಕೂಡ್ಲೆ ಅಲ್ಲಿಂದ ಹತ್ತಿರವೇ ಇದ್ದ ಜಗ್ಗುನ ಮನೆ ಕಡೆ ಹಾರಾಡ್ತಾನೆ. ಆಂಟಿ ಆಂಟಿ, ಜಗ್ಗು ನದಿ ನೀರಿಗೆ ಬಿದ್ದಿದ್ದಾನೆ, ಬೇಗ ಬನ್ನಿ, ಕಾಪಾಡಿ ಅವನನ್ನ. ಕವಿ ಕೂಡ್ಲೆ ಗೋಲು ಜೊತೆಗೆ ನದಿ ಹತ್ರ ಬಂದು ಮಗನನ್ನ ಕಾಪಾಡ್ತಾಳೆ. ಮಗನೇ, ಏನೂ ಆಗಿಲ್ವಲ್ಲ ನಿಂಗೆ? ಇಲ್ಲ ಅಮ್ಮ, ಸರಿಯಾದ ಸಮಯಕ್ಕೆ ಗೋಲು ನಿನ್ನನ್ನ ಕರ್ಕೊಂಡು ಬರ್ಲಿಲ್ಲ ಅಂದಿದ್ರೆ ನಾನು ಸಾಯ್ತಾ ಇದ್ದೆ. ಆವಾಗ ಕವಿ ಗೋಲುಗೆ ಹೇಳ್ತಾಳೆ, ಸಾರಿ ಗೋಲು, ನಿನ್ನನ್ನ ಬಡವ ಅಂತ ಹೀಯಾಳಿಸಿದ್ದೆ, ಆದ್ರೆ ನೀನೆಷ್ಟು ಒಳ್ಳೆಯವನು, ಸಹಾಯ ಮಾಡೋ ಗುಣ ಇದೆ. ಇನ್ಮುಂದೆ ನೀನು ಜಗ್ಗು ಜೊತೆ ಆಟ ಆಡ್ಬೋದು. ಅಷ್ಟೇ ಅಲ್ಲ ಅಮ್ಮ, ನಾನು ಎಲ್ಲರಿಗೂ ಹೇಳ್ತೇನೆ ಗೋಲು ಎಷ್ಟು ಒಳ್ಳೆಯವನು ಅಂತ. ಬಾ ಗೋಲು, ನೀನು ನನ್ನ ಜೊತೆ ಆಡೋದಕ್ಕೆ. ಆ ಮಾತು ಕೇಳಿ ಗೋಲುಗೆ ಖುಷಿ ಆಗತ್ತೆ. ಇಲ್ಲ, ನೀನು ಈಗ ಮನೆಗೆ ಹೋಗು, ವಿಶ್ರಾಂತಿ ಮಾಡು, ನಾನು ನಾಳೆ ನಿನ್ನ ಜೊತೆ ಆಟ ಆಡೋದಕ್ಕೆ ಬರ್ತೇನೆ. ಅಷ್ಟು ಹೇಳಿ ಗೋಲು ಅಲ್ಲಿಂದ ಮನೆ ಕಡೆ ಅಮ್ಮನ ಹತ್ತಿರ ತಾನು ಮಾಡಿದ ಸಹಾಯವನ್ನ ಹೇಳೋದಕ್ಕೆ ವೇಗವಾಗಿ ಹಾರ್ತಾನೆ. ನಿಜ ಅಲ್ವಾ ಗೆಳೆಯರೇ? ಒಬ್ಬರ ಸ್ವಭಾವವನ್ನ ತಿಳಿಯದೆ ಅವರನ್ನ ನೋಯಿಸಬಾರದು.